ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು, ದೋಹೆ ಮತ್ತು ಛಂದಸ್ಸುಗಳನ್ನು ತಿಳ್ಕೊಳ್ಳೋಣ. ಜನು ರಾಹು ಕೇತು ಅನೇಕ ನಭ ಪಥ ಸ್ರವತ್ ಸೋನಿತ್ ಧಾವಹಿ ರಘುಬೀರ್ ತೀರ್ ಪ್ರಚಂಡ ಲಾಗಹಿ ಭೂಮಿ ಗಿರನ ನ ಪಾವಹಿ ಯಕ ಏಕ ಸರ ಸಿರ್ निकर छेदे नभ उड़त इमि सोहहि जनु कोपी दिनकर कर निकर जह तह बिधुन तुद पोहहि जिमि जिमि प्रभु हर तासु सिर तिमि तिमि होहि अपार सेवत विषय बिबर्ध जिमि नित नित नूतन मार दस मुख देखी सिरन्ह कै बाढ़ी बिसरा मरन भई रिस गाढ़ी ಗರ್ಜೆವು ಮೂಢ ಮಹಾ ಅಭಿಮಾನಿ ಧಾಯವು ದಸಹು ಸರಾಸನ ತಾನಿ ಸಮರ ಭೂಮಿ ದಸ ಕಂಧರ್ ಕೋಪ್ಯೋ ಬರಶಿ ಬಾನ್ ರಘುಪತಿ ರಥ ತೋಪ್ಯೋ ದಂಡ ಏಕ ರಥ देखी ನ ಪರೆವು ಜನು ನಿಹಾರ ಮಹು ದಿನಕರ ದುರೆವು ಆಹಾಕಾರ ಸುರನ್ ಜಬ कीन्हा तब प्रभु कोपी कार मुख लीन्हा सर निवारी रिपु के सिर काटे ते दिसी बिदिसी गगन मही पाटे काटे सिर नभ मारग धावही जय जय धुनि करी भय उपजावही कह लक्ष्मण सुग्रीव कपीसा कह रघुबीर ಕೋಸಲಾಧೀಸ. ಇವು ಚೌಪಾಯಿಗಳು, ದೋಹೆ ಮತ್ತು ಛಂದಸ್ಸುಗಳು. ಈಗ ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ರಾಮ ಬಾಣಗಳನ್ನು ಬಿಡ್ತಾ ಇದ್ದಾನೆ, ಅವನ 10 ತಲೆಗಳನ್ನು 20 ಭುಜಗಳನ್ನು ಕತ್ತರಿಸ್ತಾ ಇದ್ದಾನೆ. ಆದರೆ ಅದು ಮತ್ತೆ ಮತ್ತೆ ಚಿಗುರ್ಕೊಳ್ತಾ ಇದೆ. ರಾಮ ಮತ್ತೆ ಕತ್ತರಿಸ್ತಾ ಇದ್ದಾನೆ, ಮತ್ತೆ ಅದು ಚಿಗುರ್ಕೊಳ್ತಾ ಇದೆ. ಈ ರೀತಿ ಬೇಕಾದಷ್ಟು ಸರಿ ಇದು ನಡೀತಾನೆ ಇತ್ತು. ರಾಮನಿಗೆ ಇದೊಂದು ಆಟದ ಥರ ಆಗೋಯ್ತು. ಕತ್ತರಿಸಿದಂತಹ ಭುಜ ಮತ್ತು ತಲೆಗಳು ಅಂತರಿಕ್ಷದಲ್ಲೆಲ್ಲ ಅಸಂಖ್ಯ ರಾಹುಕೇತುಗಳೇ ಕವಿದಿದ್ದಾರೇನೋ ಅನ್ನೋ ರೀತಿ ಅದು ಕಾಣಿಸ್ತಾ ಇತ್ತು. ಅನೇಕ ರಾಹುಕೇತುಗಳು ರಕ್ತವನ್ನು ಹರಿಸ್ತಾ ಆಕಾಶದಲ್ಲಿ ಓಡಾಡ್ತಾ ಇರೋ ಹಾಗೆ ಅದು ಅನ್ನಿಸ್ತಾ ಇತ್ತು. ರಘುವೀರನ ಪ್ರಚಂಡ ಬಾಣಗಳಿದೆಯಲ್ಲ, ಅದು ನಿರಂತರವಾಗಿ ತಗಲ್ತಾ ಇದ್ದಿದ್ದರಿಂದ ಅವು ಕೆಳಗಡೆನೆ ಬೀಳ್ತಾ ಇರಲಿಲ್ಲ. ಅಂದರೆ ಏನು, ಬಾಣಗಳು ಅಷ್ಟು ಬಿಡ್ತಾ ಇದ್ದಾನೆ, ಅದು ಅಡ್ಡ ಆಗಿ ಬಾಣಗಳು ಅವು ಕೆಳಗಡೆ ಬೀಳ್ತಾ ಇಲ್ಲ. ಶ್ರೀರಾಮನ ಪ್ರತಿ ಬಾಣಗಳು ಕೂಡ ಚುಚ್ಕೊಂಡಿದ್ದ ತಲೆಗಳ ಸಮೂಹ ಇದೆಯಲ್ಲ, ಅದು ಆಕಾಶದಲ್ಲಿ ತೀವ್ರವಾದಂತಹ ಸೂರ್ಯ ಕಿರಣಗಳು ಕ್ಷುದ್ರವಾಗಿ ಎಲ್ಲಂದರಲ್ಲಿ ರಾಹುಗಳನ್ನು ಪೋಣಿಸ್ತಾ ಇದ್ದೇವೇನೋ ಅನ್ನೋ ರೀತಿ ಅದು ಕಂಗೊಳಿಸ್ತಾ ಇತ್ತು. ಅಂದರೆ ಆ ಬಾಣಗಳು ಅದರಲ್ಲಿ ಚುಚ್ಕೊಂಡಿರೋದ್ರಿಂದ ಅದು ಸೂರ್ಯನ ಕಿರಣಗಳು ಬರುತ್ತಲ್ಲ, ಆ ರೀತಿ ಆ ಸೂರ್ಯನ ಕಿರಣಗಳೇ ರಾಹುಗಳನ್ನು ಪೋಣಿಸ್ತಾ ಇದೆಯೇನೋ ಅನ್ನೋ ರೀತಿ ಕಾಣಿಸ್ತಾ ಇದೆ. ವಿಷಯಗಳ ಸೇವನೆಯಿಂದ ಕಾಮ ಅನ್ನೋದು ಅಂದ್ರೆ ಏನು, ಅದನ್ನು ಭೋಗಿಸುವಂಥ ಇಚ್ಛೆ ಇದೆಯಲ್ಲ, ಅದು ದಿನ ಪ್ರತಿದಿನ ಹೊಸದಾಗಿ ಬೆಳೆಯುವ ಹಾಗೆ. ನೋಡಿ, ಇಲ್ಲಿ ತುಳಸಿದಾಸರು ಹೋಲಿಕೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಈಗ ಆ ರಾವಣನ ತಲೆಯನ್ನು ಕತ್ತರಿಸ್ತಾ ಇದ್ರೆ ಅದು ಮತ್ತೆ ಚಿಗುರ್ಕೊಳ್ತಾ ಇದೆಯಲ್ಲ, ಅದನ್ನು ಯಾವುದಕ್ಕೆ ಹೋಲಿಕೆ ಕೊಟ್ಟು ಹೇಳ್ತಾ ಇದ್ದಾರೆ ನೋಡಿ, ವಿಷಯಗಳ ಸೇವನೆ. ನಮ್ಮ ಇಂದ್ರಿಯಗಳ ವಿಷಯಗಳಿದೆಯಲ್ಲ, ಅದನ್ನು ಸೇವನೆ ಮಾಡೋದ್ರಿಂದ ಕಾಮ ಅನ್ನೋದೇನಾಗುತ್ತೆ ಅಂದರೆ ಪ್ರತಿದಿನ ಹೆಚ್ಚಾಗತ್ತೆ ಹೊರತು ಅದು ಕಡಿಮೆ ಆಗಲ್ಲ. ನಾವು ಅನ್ಕೋಬೋದು, ಏನು 1-2 ದಿವಸ ತಿನ್ಬಿಡೋಣ ಅಥವಾ 1-2 ದಿವಸ ಮಾಡಿಬಿಡೋಣ ಅದನ್ನು, ಆ ಕೆಲಸವನ್ನು, ಮತ್ತದು ಕೇಳೋದಿಲ್ಲ ನನ್ನ ಇಂದ್ರಿಯ, ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಅಂದ್ಕೊಳ್ತೀವಿ. ಆದರೆ ನಿಜವಾಗ್ಲೂ ಹಾಗಾಗುತ್ತಾ? ಅದನ್ನು ಸೇವಿಸ್ತಾ ಅದ್ರ ಬಗ್ಗೆ ನಮಗೆ ಇನ್ನೂ ಹೆಚ್ಚಾಗುತ್ತೆ ಹೊರತು ಆಸೆ ಅನ್ನೋದು ಕಡಿಮೆ ಅಂತೂ ಯಾವತ್ತೂ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಅದನ್ನು ಹೋಲಿಕೆ ಕೊಟ್ಟು ಹೇಳ್ತಾ ಇದ್ದಾರೆ. ಕಾಮ ಅನ್ನೋದು ಪ್ರತಿದಿನ ನವೋನವವಾಗಿ ಅಂದರೆ ಹೊಸದಾಗಿ ಬೆಳೆಯುವ ಹಾಗೆ ಪ್ರಭು ಶಿರಸ್ಸುಗಳನ್ನೆಲ್ಲ ಕತ್ತರಿಸ್ತಾ ಇದ್ದಂಗೆ ಅದು ಅಪಾರವಾಗಿ ಮೊಳಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ತಲೆಗಳ ಮಹಾಪೂರವನ್ನು ನೋಡಿ ರಾವಣನಿಗೆ ತನ್ನ ಮರಣನೇ ಮರೆಸೋಯ್ತು. ಅವನಿಗೆ ಪ್ರಗಾಢವಾದಂತಹ ಕೋಪ ಬರುತ್ತೆ. ಅವನಿಗೆ ಮಹಾ ದುರಭಿಮಾನಿಯೂ ಮೂರ್ಖನೂ ಆದ ಅವನು ಗರ್ಜನೆ ಮಾಡ್ತಾ 10 ಬಿಲ್ಲುಗಳನ್ನು ಎಳೆದು ಮುನ್ನುಗ್ತಾನೆ. ರಣಭೂಮಿಯಲ್ಲಿ ರಾವಣ ಕೋಪ ಮಾಡಿಕೊಂಡು ಬಾಣಗಳ ಮಳೆಗರೆದು ರಘುನಾಥನ ರಥವನ್ನೇ ಮುಚ್ಚಿಬಿಡ್ತಾನೆ. ಒಂದು ಕ್ಷಣಕಾಲ ಹಿಮಾಚ್ಛಾದಿತವಾದರೆ ಸೂರ್ಯ ಹೇಗೆ ಕಾಣಿಸೋದಿಲ್ವೋ, ಅಂದರೆ
ಸೂರ್ಯನಿಗೆ ಆ ಒಂದು ಮೋಡ ಅಡ್ಡ ಬಂದಾಗ ಸೂರ್ಯ ಕಾಣಿಸಲ್ವಲ್ಲ, ಆ ರೀತಿ ರಾಮನ ರಥ ಕಾಣಿಸ್ದಾಗ ಆಗೋಯ್ತು. ದೇವತೆಗಳು ಹಾಹಾಕಾರ ಮಾಡ್ತಾರೆ. ಅಯ್ಯೋ ಏನಾಯ್ತು ಏನಾಯ್ತು ಅಂತಂದ್ಬಿಟ್ಟು ಆ ರೀತಿ ಅವರಿಗೆಲ್ಲ ಯೋಚನೆ ಆಗ್ಬಿಡತ್ತೆ. ಆಗ ಪ್ರಭು ಕೋಪ ಮಾಡಿಕೊಂಡು ತನ್ನ ಕೋದಂಡವನ್ನ ಎತ್ಕೊಂಡು ಶತ್ರುವಿನ ಬಾಣಗಳನ್ನ ನಿವಾರಿಸಿ ಅವನ ರುಂಡಗಳನ್ನ ತುಂಡರಿಸಿ ಚೆಂಡಾಡ್ತಾನೆ. ಅದರಿಂದ ಏನಾಯ್ತು, ಎಲ್ಲ ದಿಕ್ಕುಗಳು, ಆಕಾಶ, ಪೃಥ್ವಿ ಎಲ್ಲವನ್ನು ಕೂಡ ಅವನು ಆ ಬಾಣಗಳಿಂದ ಮುಚ್ಚಿಬಿಡ್ತಾನೆ. ಕತ್ತರಿಸಿದಂತಹ ತಲೆಗಳು ಆಕಾಶ ಮಾರ್ಗದಲ್ಲಿ ಓಡ್ತಾ ಜಯ ಜಯಕಾರ ಮಾಡ್ತಾ ಭಯೋತ್ಪಾದನೆ ಮಾಡ್ತಾ ಇದ್ವು. ಅಂದ್ರೆ ಏನು, ಎಲ್ಲರಿಗೂ ಕೂಡ ಭಯ ಆಗ್ಬೇಕು, ಆ ರೀತಿ ಮಾಡ್ತಾ ಇದ್ವು. ಲಕ್ಷ್ಮಣ ಎಲ್ಲಿ, ವಾನರ ರಾಜ ಸುಗ್ರೀವ ಎಲ್ಲಿ, ಕೋಸಲಪತಿ ರಘುವೀರ ಎಲ್ಲಿ ಅಂತ ಕೂಗ್ತಾ ಆ ತಲೆಗಳು ಓಡಾಡೋದಕ್ಕೆ ಶುರುವಾಯಿತು. ಎಂಥ ಭಯಾನಕವಾದಂಥ ದೃಶ್ಯ ಅಲ್ವಾ. ನಮಗೆ ಬರೀ ಕೇಳ್ತಾ ಇದ್ರೇನೆ ಒಂಥರ ಆಗುತ್ತೆ, ಏನು ಇದೆಲ್ಲ ಹೇಗಾಗಿರ್ಬೋದು ಅಂತ. ಇನ್ನು ಅಲ್ಲಿ ನೇರವಾಗಿ ನೋಡಿದಂಥವ್ರಿಗೆ ಇನ್ನೆಷ್ಟು ಭಯ ಆಗಿರ್ಬೋದು ಅನ್ನೋದನ್ನ ಇಲ್ಲಿ ನಾವು ಊಹೆ ಮಾಡ್ಕೊಳ್ಬಹುದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.